ನಿಮ್ಮ ಎಫರ್ಟ್ಸಿಂದ ನಿಮಗೆ ಸಡನ್ ಲಕ್ ಬರ್ತಕ್ಕಂಥದ್ದನ್ನು ಕುಜ ಭಗವಾನರು ನಿಮಗೆ ಮಾಡಿಕೊಡ್ತಾರೆ. ಸೂರ್ಯ ಭಗವಾನರು ನಿಮ್ಮ ಪೂರ್ವಜನ್ಮದ ಪುಣ್ಯ ಸ್ಥಾನದಲ್ಲಿ ಸ್ವಂತ ಮನೆಯಲ್ಲಿದ್ದಾರೆ. ನಿಮಗೆ ಪ್ರೀತಿ ಪ್ರೇಮದಲ್ಲಿ ಜಯ ಕೂಡ ಕೊಡ್ತಾ ಇದ್ದಾರೆ. ಧನಾಧಿಪತಿ 7ನೇ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಲಾಭ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನೀವು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಪ್ರತಿ ತಿಂಗಳು ಮಾಸಭವಿಷ್ಯ ಅಂತ ಮಾಡ್ತಾ ಇದ್ದೀವಿ. ಈಗ ದ್ವೈಮಾಸಿಕ ಅಂದರೆ ತಿಂಗಳಿಗೆ 2 ಸರ್ತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡೈಲಿ ಭವಿಷ್ಯ ಇರುತ್ತೆ, ವಾರ ಭವಿಷ್ಯ ಇರುತ್ತೆ, ಅದೇ ಥರ 15 ದಿವಸಕ್ಕೂ ಒಂದು ಭವಿಷ್ಯ. ಇದನ್ನು ಪಾಕ್ಷಿಕ ಅಂತ ಕರಿತೀವಿ. ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ, ಯೂಶಲಿ ಗುರು ಮಕರ ಸಂಕ್ರಾಂತಿ ದಿನ 14ನೇ ತಾರೀಕು ಅಥವಾ 15ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಪ್ರತಿ ರಾಶಿಗೂ ಒಂದು 15ನೇ ತಾರೀಕು ಒಂದಿನ ಮುಂದು ಅಥವಾ ಇಂದಿನ ಮುಂದು, ಈ ಥರ ಪ್ರತಿ ರಾಶಿಗೂ ಪ್ರವೇಶ ಮಾಡ್ತಾ ಇರ್ತಾರೆ. ನಾವು ಮಾಸ ಭವಿಷ್ಯವನ್ನು ಮಾಡುವಾಗ ಸೂರ್ಯ ಭಗವಾನರು 14, 15, 16 ಈ ದಿನಗಳಲ್ಲೇ ರಾಶಿ ಪ್ರವೇಶ ಮಾಡ್ತಾ ಇರೋದ್ರಿಂದ 15 ದಿನಕ್ಕೊಂದು ಸರ್ತಿ ಮಾಡಿದರೆ ಸೂರ್ಯರ ಒಂದು ರಾಶಿ ನಿಖರವಾಗಿ ಒಂದೇ ರಾಶಿಯಲ್ಲಿರುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಈ ದ್ವೈಮಾಸಿಕ ಅಥವಾ ಪಾಕ್ಷಿಕ 15 ಡೇಸ್ ಒನ್ಸ್ ಕಾರ್ಯಕ್ರಮವನ್ನು ಈ ತಿಂಗಳಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಗ್ರಹಗಳು ಗೋಚಾರದಲ್ಲಿ ಯಾವ ಥರ ಪ್ರಯಾಣ ಮಾಡ್ತಾ ಇದ್ದಾವೆ, ಜರ್ನಿ ಯಾವ ಥರ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಉಚ್ಚರಾಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ನಡೆಯನ್ನು ಮುಂದುವರಿತಾ ಇದ್ದಾರೆ. ಕುಜರು ಮಿಥುನ ರಾಶಿಯಲ್ಲಿ ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದರೆ, ಸೂರ್ಯ ಭಗವಾನರು ಸ್ವಂತ ಮನೆಯಲ್ಲೇ ಇದ್ದಾರೆ, ಅದು ಸಿಂಹ ರಾಶಿ. ಕೇತುವಿನ ಒಟ್ಟಿಗೆ ಇದ್ದಾರೆ. ಮತ್ತೊಂದು ಗ್ರಹ ಬುಧ ಗ್ರಹ 8ನೇ ತಾರೀಕು ಸೆಪ್ಟೆಂಬರ್ 8ನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೊಂದು ಶುಕ್ರ ಭಗವಾನರು ತನ್ನ ಸ್ವಂತ ರಾಶಿ ಆಗಿರ್ತಕ್ಕಂಥ ತುಲಾ ರಾಶಿಗೆ 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿದ್ದಾರೆ. ಇದು 1ನೇ ತಾರೀಕಿಂದ 15ನೇ ತಾರೀಕು ಸೆಪ್ಟೆಂಬರ್ 2026ರ ಭವಿಷ್ಯವನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ಶುಭ ಕಾರ್ಯಗಳಿಗೆ ಗುರುವೇ ಬೃಹಸ್ಪತಿ ಮುಖ್ಯ ಗ್ರಹ ಅಂತ ನಾವು ಅಂದ್ಕೊಳ್ತೀವಿ. ಇದ್ರ ಜೊತೆಗೆ ರಾಕ್ಷಸರ ಗುರು ಶುಕ್ರಾಚಾರ್ಯರು ಕೂಡ ಶುಭ ಕಾರ್ಯಗಳನ್ನು ನಡೆಸ್ಕೊಳ್ಳೋದಕ್ಕೆ, ಬೇಗ ಮದುವೆ ವಿಚಾರ, ಮಕ್ಕಳ ವಿಚಾರ ಅಥವಾ ಭೂಮಿ ಪರ್ಚೇಸು, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಇದಕ್ಕೆಲ್ಲದರ ಹಿಂದೆ ಕೂಡ ಈ ಇಬ್ಬರು ಗುರುಗಳು, ಒಂದು ದೇವತಾ ಗುರು, ಇನ್ನೊಂದು ದೈತ್ಯ ಗುರು ಶುಕ್ರಾಚಾರ್ಯರು, ಇವರಿಬ್ಬರ ಒಂದು ಪಾತ್ರ ತುಂಬ ಇರುತ್ತೆ. ಗುರುಗಳಿಗೆ ಆದಿಗುರು ಅಂದರೆ ಶಿವನೇ, ಅದು ದಕ್ಷಿಣಾಮೂರ್ತಿ. ನಿಮಗೆ ವೇದ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ಮಂತ್ರತಂತ್ರ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ರಾಮಾಯಣ ಓದಿಲ್ಲ, ಮಹಾಭಾರತ ಓದಿಲ್ಲ, ಭಾಗವತ ಓದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋವನ್ನು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಆ ದಕ್ಷಿಣಾಮೂರ್ತಿ ಆ ಭಾವಚಿತ್ರವನ್ನು ನೀವು ತದೇಕವಾಗಿ ಆ ಸ್ವಾಮಿಯನ್ನು ನೋಡೋದು ಕಲಿಸಿದರೆ ಸಾಕು. ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಭಾವಚಿತ್ರವನ್ನು ನಾವು ನೋಡ್ತಾ ಇದ್ದರೆ ಮುಖ್ಯವಾಗಿ ನಮಗೆ ಜ್ಞಾನದ ಜೊತೆಗೆ ಸರಸ್ವತಿ ಕೃಪಾ ಕಟಾಕ್ಷದ ಜೊತೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಕೂಡ ನಮ್ಮ ಪ್ರಸಾದಿಸ್ತಾರೆ. ಅದರಿಂದ ದಕ್ಷಿಣಾಮೂರ್ತಿಯನ್ನು ಯಾವ ವಿದ್ಯೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಆರಾಧನೆ ಮಾಡ್ತಾ ಬರ್ಬೋದು. ಸ್ವಾಮಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು, ನಿಮ್ಗೆ ಎಲ್ಲ ಜ್ಞಾನವನ್ನು ಪ್ರಸಾದಿಸ್ತಾರೆ. ಮಕ್ಕಳು ಮೊಂಡುತನ ಮಾಡ್ತಾ ಇದ್ದರೆ, ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂದರೆ ದಕ್ಷಿಣಾಮೂರ್ತಿ ಒಂದು ಭಾವಚಿತ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅದನ್ನು ನೋಡೋ ಥರ ನೀವು ಪ್ರೇರೇಪಣೆ ಮಾಡಿ ಡೈಲಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಭಕ್ತಿಯಿಂದ ನೋಡಿದರೆ ಸಾಕು. ಮತ್ತು ಶುಭ ಕಾರ್ಯಗಳಿಗೆ ಬೃಹಸ್ಪತಿನ ಯಾವ ಥರ ಒಂದು ಶಾಂತಿ ಮಾಡ್ಕೋಬೇಕು, ಮದುವೆ ಆಗಿಲ್ಲ ಅಂತಾರೆ, ಸಂತಾನ ಭಾಗ್ಯ ಡಿಲೇ ಆಗ್ತಾ ಇದೆ ಅಂತ ಕರೀತಾರೆ, ಮನೆ ಪರ್ಚೇಸ್ ಮಾಡೋದು, ಸೈಟ್ ಪರ್ಚೇಸ್ ಮಾಡೋದು, ಇಂಥದಕ್ಕೆಲ್ಲ ಗುರುಗ್ರಹ ಮುಖ್ಯವಾಗಿ. ಗುರುವಿನ ಕಲರು ಯೆಲ್ಲೋ ಕಲರ್.
ನೀವು ಸ್ನಾನದ ನೀರಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಅಂದರೆ ಇದು ಅರಿಶಿಣವನ್ನು ಹಾಕಿ ನೀವು ಸ್ನಾನ ಮಾಡೋದು, ಮತ್ತು ನೀವು ಅರಿಶಿಣದ ಕೊಂಬು ಒಂದು ಒಂದು ಪೀಸನ್ನು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದು. ಹೀಗೆ ಅರಿಶಿಣವನ್ನು ಬಳಸೋದ್ರಿಂದ ಮತ್ತು ಗುರುವನ್ನ ಧ್ಯಾನ ಮಾಡೋದು, ಮತ್ತು ಯೆಲ್ಲೋ ಕಲರ್ ಖರ್ಚೀಪು, ಯೆಲ್ಲೋ ಕಲರ್ ದಾರ ಕೈಗೆ ನೀವು ಕಟ್ಕೊಳ್ಳೋದ್ರಿಂದ ಗುರುಗಳ ಅನುಗ್ರಹ ಸಿಕ್ಕಿ ಶುಭ ಕಾರ್ಯಗಳು ನಡೆಯುತ್ತೆ. ಮತ್ತು ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಸೆಪ್ಟೆಂಬರ್ 1ರಿಂದ 15ನೇ ತಾರೀಕುವರೆಗೂ ತಿಳ್ಕೊಳ್ಳೋಣ ಬನ್ನಿ. ಮುಂದಿನ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ 3ನೇ ಮನೆಯಲ್ಲಿದ್ದಾರೆ. ಕುಜ ಭಗವಾನರು 3ನೇ ಮನೆಯಲ್ಲಿದ್ದಾರೆ ಅಂದರೆ 3ನೇ ಬಂದು ಎಫರ್ಟ್ಸ್, ಕುಜ ಬಂದು ಆ್ಯಕ್ಷನ್ ಪ್ಲ್ಯಾನೆಟ್. ನೀವು ಈ ತಿಂಗಳಲ್ಲಿ ನೀವು ಮಾಡ್ತಕ್ಕಂಥ ಪ್ರಯತ್ನಗಳಿಗೆ ಕುಜ ಭಗವಾನರು ನಿಮಗೆ ಜಯವನ್ನು ಕೊಡ್ತಾರೆ. ಎಕ್ಸ್ಪೆಷಲಿ ಅಷ್ಟಮಾಧಿಪತಿ 3ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ಎಫರ್ಟ್ಸಿಂದ ನಿಮಗೆ ಸಡನ್ ಲಕ್ ಬರ್ತಕ್ಕಂಥದ್ದನ್ನು ಕುಜ ಭಗವಾನರು ನಿಮಗೆ ಮಾಡಿಕೊಡ್ತಾರೆ. ಆದರೆ ಕುಜ ಭಗವಾನರು ಬ್ರದರ್ಸ್ ಅನ್ನು ರೆಪ್ರೆಸೆಂಟ್ ಮಾಡೋದ್ರಿಂದ 3ನೇ ಮನೆ ಭ್ರಾತೃಸ್ಥಾನ ಆಗಿರೋದ್ರಿಂದ, ಕುಜ ಜಗಳಕಾರಕ ಆಗಿರೋದ್ರಿಂದ ಸಣ್ಣ ಪುಟ್ಟ ಮಾತು ಬರೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನಿಮ್ಮ ಸಹೋದರರ ಜೊತೆ ಶಾಂತ ರೀತಿಯಲ್ಲಿ ವರ್ತಿಸಿ. ಯಾವುದೇ ಕಾರಣಕ್ಕೂ ಗಡಿಬಿಡಿ ಮಾತಾಡೋದು, ಆ ಥರದ ನಿರ್ಧಾರಗಳಿಲ್ದಿರ ಒಂದು ಕಡೆ ಕೂತ್ಕೊಂಡು ಸಾವಧಾನವಾಗಿ ಸಮಾಲೋಚನೆ ಮಾಡಿ ಡಿಸಿಷನ್ಸನ್ನು ತಗೊಳ್ಳಿ. ಏನು ದೋಷ ಆಗೋದಿಲ್ಲ. ಅಷ್ಟಮಾಧಿಪತಿ 3ನೇ ಮನೆಯಲ್ಲಿದ್ದಾರೆ ಅಂದರೆ ಡೆಫಿನೆಟ್ ಆಗಿ ನಿಮ್ಮ ಎಫರ್ಟ್ ಸಿಗ್ತಕ್ಕಂಥ ಒಂದು ಫಲವನ್ನು ಕೊಟ್ಟೇ ಕೊಡ್ತಾರೆ. ಮತ್ತೊಂದು ಗ್ರಹ ಗುರುಗ್ರಹ. ಗುರುಗ್ರಹ 4ನೇ ಮನೆಯಲ್ಲಿದ್ದಾರೆ. ಗುರು ಭಗವಾನರು 4ನೇ ಮನೆಯಲ್ಲಿ ಉಚ್ಚರಾಗಿರೋದರಿಂದ ಎಲ್ಲ ರಾಶಿಯ ಮೇಲೆ ಕೂಡ ಗುರುವಿನ ಒಂದು ಕರುಣೆ ಇದೆ. ನಿಮ್ಮ 12ನೇ ಮನೆ ಅಧಿಪತಿ ನಿಮಗೆ ವಿದ್ಯಾಸ್ಥಾನದಲ್ಲಿ ಇದ್ದಾರೆ. 12ನೇ ಮನೆಯನ್ನು ನಾವು ಫಾರಿನ್ ಅಂತ ಕರಿತೀವಿ. ನಿಮ್ಮ 12ನೇ ಮನೆ ಅಧಿಪತಿ ನಿಮಗೆ ವಿದ್ಯಾಸ್ಥಾನದಲ್ಲಿರೋದರಿಂದ ದೂರದ ಪ್ರದೇಶಗಳಲ್ಲಿ ವಿದ್ಯೆಗೆ ಸೇರಿಕೊಳ್ತಕ್ಕಂಥವರು, ಬೇರೆ ದೇಶದ ಯೂನಿವರ್ಸಿಟಿಯಲ್ಲಿ ಓದೋದಕ್ಕೆ ಕೂಡ ತುಂಬ ಅನುಕೂಲ ಆಗಿರ್ತಕ್ಕಂಥ ಸಂದರ್ಭ ಇದೆ. ಆದರೆ ಗುರು 4ನೇ ಮನೆಯಲ್ಲಿರೋದರಿಂದ ಸ್ವಲ್ಪ ವಿದ್ಯೆ ಬಗ್ಗೆ ಅಸಡ್ಡೆ, ನಾಳೆ ಮಾಡೋಣ, ಓದೋಣ, ನೆಕ್ಸ್ಟ್ ವೀಕ್ ಓದೋಣ, ಈ ಥರ ಪೋಸ್ಟ್ಪೋನ್ಮೆಂಟ್ಸ್ ಕೂಡ ಕೊಡ್ತಾ ಇರ್ತಾರೆ. ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಬನ್ನಿ. ಮೊದಲೇ ನಾನು ಹೇಳಿದಾಗೆ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡ್ತಾ ಬನ್ನಿ. ವಿದ್ಯೆಯಲ್ಲಿ ನಿಮಗೆ ತುಂಬ ಅನುಕೂಲಗಳಾಗತ್ತೆ. ಮತ್ತು ನಿಮಗೆ ಭಾಗ್ಯಾಧಿಪತಿಯಾಗಿ, ಪಿತೃಸ್ಥಾನಾಧಿಪತಿಯಾಗಿ ನಿಮಗೆ 4ನೇ ಮನೆಯಲ್ಲಿದ್ದಾರೆ. ಅದರಿಂದ ತಂದೆಗೆ ಅನುಕೂಲಗಳಾಗ್ತಕ್ಕಂಥದ್ದು. ತಂದೆ ವ್ಯಾಪಾರ, ವ್ಯವಹಾರ, ವ್ಯವಸಾಯ ಏನಿದ್ರೂ ಕೂಡ ಅವರ ಒಂದು ಅಭಿವೃದ್ಧಿಗೆ ಗುರು ತುಂಬ ಕಾರಣರಾಗ್ತಾರೆ. ಮತ್ತೊಂದು ಗ್ರಹ ಸೂರ್ಯ ಭಗವಾನರು. ಸೂರ್ಯ ಭಗವಾನರು ನಿಮ್ಮ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ ಸ್ವಂತ ಮನೆಯಲ್ಲಿದ್ದಾರೆ. ಈ ತಿಂಗಳಲ್ಲಿ ಎಲ್ಲ ಗ್ರಹಗಳು, ಸಾಕಷ್ಟು ಗ್ರಹಗಳು ಸ್ವಂತ ಮನೆ ಉಚ್ಚ ಸ್ಥಾನಗಳನ್ನು ಪಡ್ಕೊಂಡಿದ್ದಾವೆ. ಇದರಲ್ಲಿ ಸೂರ್ಯ ಭಗವಾನರು ಸ್ವಂತ ಮನೆಯಲ್ಲಿರೋದರಿಂದ, ಸೂರ್ಯ ಬಂದು ಕ್ಷತ್ರಿಯ ಗ್ರಹ, ಅಗ್ನಿತತ್ವದ ಗ್ರಹ. ಈ ವಾರದಲ್ಲಿ ನಿಮಗೆ ಎನರ್ಜಿಯನ್ನು ಸೂರ್ಯ ಬೇಕಾದಷ್ಟು ಕೊಡ್ತಾ ಇದ್ದಾರೆ. ಸೂರ್ಯ ಸರ್ಕಾರದ ಕೆಲಸ ಪ್ಲಸ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ನು, IAS ಆಫೀಸರ್ಸು, ಪೊಲೀಸ್ ಆಫೀಸರ್ಸು, ರಾಜಕೀಯ ನಾಯಕರನ್ನೆಲ್ಲವನ್ನು ಕೂಡ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ನಿಮಗೆ ಸಿಂಹರಾಶಿ. ಅದರಲ್ಲಿ ಸೂರ್ಯ ಅಧಿಪತಿ ಇದ್ದಾನಂದರೆ ಈ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಡ್ತಿ ಸಿಗ್ತಕ್ಕಂಥದ್ದು, ಹೊಸ ಜವಾಬ್ದಾರಿ ಸಿಗ್ತಕ್ಕಂಥದ್ದು, ಹೊಸ ರೋಲ್ಸನ್ನು ನೀವು ಮ್ಯಾನೇಜ್ ಮಾಡೋದು ಕೂಡ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಕೇತು ಕೂಡ ಇದ್ದಾರೆ. ಕೇತು ಸ್ವಲ್ಪ ವಿಘ್ನಕಾರಕರು. ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದರೂ ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ. ಕೆಲವು ಅಧಿಕಾರಿಗಳು ತಮ್ಮನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಕೂಡ ಪಡ್ಕೊಳ್ಳೋ ಥರ ಆಗುತ್ತೆ. ಕೆಲವರು ಸ್ವಇಚ್ಛೆಯಿಂದ ಪಡ್ಕೊಂಡಿದ್ದಾರೆ, ಕೆಲವರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತೂ ಕೂಡ ಆಗ್ತಾ ಇರುತ್ತೆ. ಇದರಿಂದ ಸರ್ಕಾರದ ಕೆಲಸ ಮಾಡೋರು ಮತ್ತು ಸರ್ಕಾರ, ರಾಜಕೀಯ ಇವ್ರಿಗೆ ಟ್ರಾನ್ಸ್ಫರ್ಸ್ ಕೂಡ ಸಾಧ್ಯತೆ ಇರುತ್ತೆ. ಕೇತು ಭಗವಾನರು ಭಕ್ತಿಕಾರಕರಾಗಿರೋದರಿಂದ ಭಕ್ತಿಯಿಂದ ನಡ್ಕೊಳ್ಳಿ. ಮುಖ್ಯವಾಗಿ ನೀವು ಸೂರ್ಯ ನಮಸ್ಕಾರ ಮಾಡ್ತಾ ಬನ್ನಿ. ಕೇತುವಿಗೆ ಗಣಪತಿಯನ್ನು ಆರಾಧನೆ ಮಾಡ್ತಾ ಬಂದಿದ್ದರೆ ತುಂಬ ನಿಮಗೆ ಒಳ್ಳೆಯದಾಗತ್ತೆ. 5ನೇ ಮನೆ ನಾಲೆಡ್ಜ್ ಕೂಡ ಆಗಿರೋದರಿಂದ, ಇಲ್ಲಿ ಕೇತು ಭಗವಾನರು ಇರೋದರಿಂದ ಸ್ವಲ್ಪ ವಿದ್ಯೆಗೆ ಸಂಬಂಧಿಸಿರ್ತಕ್ಕಂಥ ಯಾವುದಾದ್ರೂ ಒಂದು ಸಣ್ಣ ಮಂತ್ರವನ್ನು ನೀವು ಓದ್ಕೊಂಡಿದ್ರೆ ಒಳ್ಳೆಯದು. ನಾನೊಂದು ಮಂತ್ರವನ್ನು ಹೇಳ್ತೀನಿ, ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ಓಂ ಐಂ ಕ್ರೀಂ ಐಂ ಓಂ. ತುಂಬ ಸರಳವಾಗಿದೆ, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಈ ಮಂತ್ರ. ಮತ್ತೊಮ್ಮೆ ವಿಡಿಯೋವನ್ನು ನೋಡಿ. ನಾವು ಡಿಸ್ಕ್ರಿಪ್ಷನಲ್ಲಿ ಕೂಡ ಈ ಮಂತ್ರವನ್ನು ಕೊಡ್ತೀವಿ. ಈ ಮಂತ್ರವನ್ನು ಮಕ್ಕಳು ಓದ್ಕೊಳ್ಳೋದ್ರಿಂದ ಅಥವಾ ಯಾರಿಗಾದರೂ ಮರುವಿದ್ದರೂ ಕೂಡ ಈ ಮಂತ್ರವನ್ನು ಓದ್ಕೊಳ್ಳೋದ್ರಿಂದ ನೆನಪಿನ ಶಕ್ತಿ ಅಭಿವೃದ್ಧಿ ಆಗುತ್ತೆ. ಇದು ಮಹಾ ಸರಸ್ವತಿಯ ಮಂತ್ರ, ತುಂಬ ಅನುಕೂಲ ಆಗುತ್ತೆ. ಮತ್ತು ನಿಮಗೆ ಬುಧರು ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ 8ನೇ ದಿನದವರೆಗೂ ನಿಮಗೆ ಪ್ರೀತಿ ಪ್ರೇಮದಲ್ಲಿ ಜಯ ಕೂಡ ಕೊಡ್ತಾ ಇದ್ದಾರೆ. 8ನೇ ತಾರೀಕಿಂದ ನಿಮಗೆ 6ನೇ ಮನೆಗೆ ಬರ್ತಾ ಇದ್ದಾರೆ.
6ನೇ ಮನೆ ಸೋದರ ಮಾವ ಅಂತ ಕೂಡ ಕರಿತೀವಿ. ಬುಧ ಸೋದರ ಮಾವನನ್ನು ರೆಪ್ರೆಸೆಂಟ್ ಮಾಡ್ತಾರೆ. ನಿಮ್ಮ ಸೋದರ ಮಾವ ಸ್ವಲ್ಪ ಈ ವೆಹಿಕಲ್ ಓಡಿಸೋದ್ರಲ್ಲಿ ಇಂಥದ್ರಲ್ಲಿ ಸ್ಪೀಡನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರೆ ಒಳ್ಳೆಯದು. ಸೋದರ ಮಾವನಿಗೆ ಏನಾದರೂ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ಬೋದು, ಭಯ ಪಡೋ ಅಂಥದ್ದೆಲ್ಲ. ಬುಧನನ್ನು ಒಲಿಸ್ಕೋಬೇಕಂದ್ರೆ ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಸ್ತೋತ್ರ ಅಷ್ಟು ನೀವು ಓದೋಕ್ಕಾಗಿಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಸಣ್ಣ ಮಂತ್ರವನ್ನು ನೀವು ಜಪ ಮಾಡಿಕೊಂಡಿದ್ರು ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆದರೆ ಬುಧರು ಸ್ವಂತ ಮನೆಯಲ್ಲಿರೋದರಿಂದ ಅವಘಡಗಳು ಸ್ವಲ್ಪ ಕಮ್ಮಿಲೆ ಅಂತಲೇ ಹೇಳಬೇಕು. ಮತ್ತೊಂದು ಗ್ರಹ 7ನೇ ಮನೆಗೆ ಬರ್ತಾ ಇದ್ದಾರೆ 3ನೇ ತಾರೀಕು. ಅವರು ಶುಕ್ರ ಭಗವಾನರು, ನಿಮಗೆ ಧನಾಧಿಪತಿ. 7ನೇ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ಲಾಭ. 7ನೇ ಮನೆ ಪಾಲುದಾರಿಕೆಯಲ್ಲಿ ಲಾಭ ಆಗ್ತಕ್ಕಂಥದ್ದು. ಮತ್ತು 7ನೇ ಮನೆ ಸಂಗಾತಿ ಕೂಡ ನಿಮ್ಮ ಸಂಗಾತಿಗೆ ಅನುಕೂಲ ಆಗ್ತಕ್ಕಂಥದ್ದು. ನಿಮ್ಮ ಸಂಗಾತಿ ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಇದ್ದರೆ ಕೆಲಸ ಸಿಗ್ತಕ್ಕಂಥದ್ದು. ಯಾರು ಅರ್ಹರು ಮದುವೆಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೋ ಸಂಭಾವ್ಯರಿಗೆ ಮದುವೆ ಅವಕಾಶಗಳು ಕೂಡ ಇದೆ. ಸಂತಾನ ಭಾಗ್ಯ, ಮದುವೆ ಇಂಥದಕ್ಕೂ ಕೂಡ ನೀವು ಶುಕ್ರ ಭಗವಾನ್ 7ನೇ ಮನೆಯಲ್ಲಿರೋದರಿಂದ ನೀವು ಪ್ರಯತ್ನ ಮಾಡ್ಬೋದು. 5ನೇ ಮನೆಯಲ್ಲಿ ಕೇತು ಇರೋದರಿಂದ ಸ್ವಲ್ಪ ಸಂತಾನ ವಿಳಂಬ ಮಾಡಿದರೂ ಕೂಡ ಶುಕ್ರ ಭಗವಾನರು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ರಾಹು ಭಗವಾನರು ನಾನು ಪ್ರತಿ ಎಪಿಸೋಡಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಲಾಭ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಯಾರ್ಯಾರು IT ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಸೈನ್ಸ್ ವಿಭಾಗದಲ್ಲಿ ಮತ್ತು ರಿಸರ್ಚ್ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ವಿಜ್ಞಾನಿಗಳು ಅಥವಾ ಟೆಕ್ನಾಲಜಿ ಫೀಲ್ಡಲ್ಲಿ ಇರ್ತಾ ಇರೋರಿಗೆ ರಾಹು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಲಿಕೆಗಾಗಲಿ ಗಳಿಕೆಗಾಗಲಿ ರಾಹು ನಿಮ್ಮ ಬೆನ್ನಿಂದ ನಿಂತ್ಕೊಂಡಿದ್ದಾರೆ. ನಿಮಗೆ 7.5 ಶನಿಕಾಟ ನಡೀತಾ ಇದ್ದರೂ ಕೂಡ ನೀವು ನೆಲ ಕಚ್ಚಲಿಲ್ಲ ಅಂದರೆ ರಾಹು ನಿಮ್ಮ ಬೆನ್ನಿಗಿದ್ದಾರೆ. ಇನ್ನು 12ನೇ ಮನೆಯಲ್ಲಿ ಶನಿ ಭಗವಾನರು ವಕ್ರಗತಿಯಲ್ಲಿದ್ದಾರೆ. ಈ 15 ದಿವಸ ಆರ್ಥಿಕ ನಿಪುಣತೆ ನಿಮ್ಗೆ ಬೇಕು. ಎಕ್ಸ್ಪೆಷಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಆಗ್ಬೋದು, ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನ ಇಡಿ. ವ್ಯಯಸ್ಥಾನದಲ್ಲಿ ಶನಿ ಭಗವಾನರು ವಕ್ರವಾಗಿದ್ದಾರೆ ಅಂದರೆ ಟೆಂಪ್ಟ್ ಮಾಡಿಬಿಟ್ಟು ನೀವು ಅಗತ್ಯಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಕ್ಕಂಥ ಸಂದರ್ಭಗಳು ಬರ್ಬೋದು. ಅದಕ್ಕಾಗಿ ಕಾಳಭೈರವರಿಗೆ ಅಷ್ಟಮಿ ದಿನ, ಹುಣ್ಣಿಮೆಯಿಂದ 8ನೇ ದಿನ ಎಕ್ಸ್ಪೆಷಲಿ ಕಾಳಭೈರವರಿಗೆ 2 ತುಪ್ಪದ ದೀಪವನ್ನು ಹಚ್ಚಿ. ನಿಮ್ಮ ಸುತ್ತಮುತ್ತಲು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕಾಳಭೈರವರ ದೇವಸ್ಥಾನ ಗೊತ್ತಾಗತ್ತೆ. ಖಂಡಿತ ಒಮ್ಮೆ ಆದರೂ, ತಿಂಗಳಿಗೆ ಒಮ್ಮೆ ಆದರೂ ಹೋಗಿ ಈ 7.5 ಶನಿಕಾಟ ಮುಗಿಯೋವರೆಗೂ 2 ತುಪ್ಪದ ದೀಪ ಹಚ್ಚಿ. ಸಾಧ್ಯ ಇದ್ದರೆ ಕುಂಬಳಕಾಯಿ ದೀಪ ಹಚ್ಚಿ, ಸಾಧ್ಯ ಇಲ್ಲಾಂದರೆ ತುಪ್ಪದ ದೀಪ ಹಚ್ಚಿ ಸಾಕು. ಕಾಳಭೈರವರು ನಿಮ್ಮನ್ನು ಅನುಗ್ರಹಿಸ್ತಾರೆ. ಅದರಿಂದ ಮೇಷರಾಶಿಯವರಿಗೆ ಈ ತಿಂಗಳು ಎಲ್ಲ ಶುಭಗಳಾಗಬೇಕಂತ ನಾವು ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಕೆಲವು ವಾಸ್ತು ಟಿಪ್ಸನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇದು ಉಡುಪಿ ವಾಸ್ತು ಟಿಪ್ಸ್ ಅಂತ. ಇದಕ್ಕೆ ಮೊದಲು ನಾವು ಕುಬೇರ ಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೌತ್ ವೆಸ್ಟ್ ಕಾರ್ನರು, ಅಗ್ನಿಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಎಪಿಸೋಡಲ್ಲಿ ಮುಖ್ಯವಾಗಿ ನಾವು ದೈವ ಮೂಲೆ ಅಥವಾ ದೇವಮೂಲೆ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಮ್ಮ ಮನೆಯಲ್ಲಿ ವಾಸ್ತು ಹೆಂಗಿರಬೇಕು, ಈ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ದೇವಮೂಲೆಯ ಒಂದು ಪ್ರತ್ಯೇಕತೆ ಏನು. ಇದು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಯಾವಾಗಲೂ ಕೂಡ ಹಗುರವಾದಂಥ ವೆಯ್ಟ್ ಇರ್ತಕ್ಕಂಥ ಮೂಲೆ. ಈ ಜಾಗದಲ್ಲಿ ನಾವು ಹೆಚ್ಚು ಭಾರವನ್ನು ಇಡಬಾರ್ದು. ಮೊದಲನೇದಾಗಿ ಮನೆಯಲ್ಲಿ ಬಾಗಿಲು ಸಾಧಾರಣವಾಗಿ ಎಲ್ಲರೂ ಕೂಡ ಈಸ್ಟ್ಗೆ ಅಥವಾ ನಾರ್ತ್ಗೆ ದೇವಮೂಲೆಯಲ್ಲಿ ಇಡ್ತಾರೆ. ಯಾವಾಗಲೂ ಕೂಡ ಈಸ್ಟಿಂದ 3 ಭಾಗಗಳನ್ನು ಬಿಟ್ಟೇ ನೀವು ಮೇನ್ ಡೋರನ್ನು ಇಡಬೇಕು. ಯಾಕಂದರೆ ಯಾವಾಗಲೂ ಎಷ್ಟೋ ಮನೆಗಳಲ್ಲಿ ದೇವಮೂಲೆನೇ ಇರೋದಿಲ್ಲ, ಕಾರ್ನರ್ಗೆ ಬಾಗಿಲಿಟ್ಟಿರ್ತಾರೆ. ಆ ತಪ್ಪು ಮಾಡಬಾರ್ದು. ನಿಮಗೇನಾದರೂ ಈಸ್ಟ್ ಅಥವಾ ನಾರ್ತ್ಗೆ ನಿಮ್ಮ ಮನೆ ಬಾಗಿಲಿದ್ದರೆ ಮೊದಲು 3 ಭಾಗಗಳನ್ನು ಬಿಟ್ಟುಬಿಟ್ಟು, ಅಂದರೆ ಮೊದಲು ಸೂರ್ಯ, ಚಂದ್ರ, ಕುಜ ಈ ಭಾಗಗಳನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬುಧ ಮತ್ತು ಗುರು ಮಧ್ಯದಲ್ಲಿ 4 ಮತ್ತು 5ನೇ ಭಾಗದಲ್ಲಿ ನೀವು ಇಟ್ಕೊಂಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಜಾಗದಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕ್ಲೀನಾಗಿರಬೇಕು. ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರ್ದು. ಎಕ್ಸ್ಪೆಷಲಿ ದೇವರ ಕೋಣೆಯನ್ನು ನೀವು ಈ ಮೂಲೆಯಲ್ಲಿ ಮಾಡಬಾರದು. ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಈ ಮೂಲೆ ಭಾರವಾಗಿ ನಮಗೆ ಅನಗತ್ಯವಾದಂಥ ಆರ್ಥಿಕ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಡಿಲೇ ಆಗ್ತವೆ. ಅದರಿಂದ ಸಾಧ್ಯವಿದ್ದಷ್ಟು ಈ ಮೂಲೆ ಕ್ಲೀನಾಗಿರಬೇಕು. ಮತ್ತು ಈ ಮೂಲೆಯ ಬಣ್ಣ ಬಂದು ಗ್ರೀನ್ ಕಲರ್ ಬಣ್ಣ, ಗ್ರೀನ್ ಕಲರ್ ಕರ್ಟನ್ಸು, ಕಿಟಕಿ ಈ ಥರ ನೀವು ಬಳಸೋದ್ರಿಂದ ಈ ಮೂಲೆ ಪ್ರಬಲವಾಗಿ ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಈ ಮೂಲೆಯಲ್ಲಿ ಎಕ್ಸ್ಪೆಷಲಿ ಈಸ್ಟ್ಗೆ ಇರ್ತಕ್ಕಂಥ ವಿಂಡೋಗೆ ನೀವು ಗ್ರೀನ್ ಕಲರ್ ಬಣ್ಣವನ್ನು ಬಳಸಿ, ನಾರ್ತ್ಗಿರೋದಕ್ಕೆ ಬ್ಲೂ ಕಲರ್ ಬಣ್ಣವನ್ನು ಬಳಸಿ.
ಈ ನಾರ್ತಲ್ಲಿ ನೀವೊಂದು ಕುಬೇರ ವಿಗ್ರಹವನ್ನು ನಾರ್ತಲ್ಲಿ ನೀವೊಂದು ಇಟ್ಕೊಂಡಿದರೆ ಅದು ನಿಮಗೆ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿ ಬರುತ್ತೆ. ಈಸ್ಟು ಇಂದ್ರ ಅಧಿಪತಿ ಆಗಿದ್ದರೆ ನಾರ್ತ್ಗೆ ಕುಬೇರ ಅಧಿಪತಿ. ಅದರಿಂದ ಈ ಲಾಫಿಂಗ್ ಬುದ್ಧ ಅಂತ ಏನು ಕರಿತೀವಿ, ಇದನ್ನು ನೀವು ಈ ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗ್ತವೆ. ಮತ್ತು ಈ ಮೂಲೆಯಲ್ಲಿ ಒಂದು ನೀಲಿ ಬಣ್ಣದ ಬಾಟ್ಲಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಬೆಳೆಸಿ. ಸೊ ಮನಿ ಪ್ಲ್ಯಾಂಟು ಬ್ಲೂ ಕಲರ್ ನಾರ್ತಲ್ಲಿದ್ದರೆ ನಿಮಗೆ ಅದರಿಂದ ಅನುಕೂಲಗಳು ಚೆನ್ನಾಗಿರುತ್ತೆ. ಆ ಬಾಟ್ಲಲ್ಲಿ ನೀರಿರೋದ್ರಿಂದ ನಾರ್ತ್ ಬಂದು ನೀರು ರೆಪ್ರೆಸೆಂಟ್ ಮಾಡೋದ್ರಿಂದ ನೀರಿನ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮನೆ ಹಾಲ್ ಸ್ಪೇಷಿಯಸ್ ಆಗಿದ್ದರೆ ನಾರ್ತಲ್ಲಿ ಒಂದು ಫಿಶ್ ಟ್ಯಾಂಕ್ ಕೂಡ ಇಡಿ. ಅದರಲ್ಲಿ ಒಂದು ಕಪ್ಪು ಒಂದು ಫಿಶ್ ಇರೋ ಥರ ನೋಡ್ಕೊಳ್ಳಿ. ಈ ಕರಿ ಮೀನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಕರಿ ಮೀನು, ಕರಿ ಮೇಕೆ, ಕರಿ ನಾಯಿ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ, ನಮ್ಮ ಮೇಲೆ ಏನಾದರೂ ನೆಗೆಟಿವ್ ಪ್ರಭಾವ ಬೀಳ್ತಾ ಇದ್ದರೆ ಅದು ತೊಗೊಂಡು ಅದು ಸತ್ತೋಗುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಹೆದರ್ಕೊಳ್ಬೇಡಿ. ನಿಮ್ಮ ಮೇಲೆ ಆಗಬೇಕಾಗಿರ್ತಕ್ಕಂಥ ದೃಷ್ಟಿ ಅಥವಾ ಯಾವುದೇ ನೆಗೆಟಿವನ್ನು ಅದು ತೊಗೊಂಡು ಅದು ಸತ್ತೋಗುತ್ತೆ. ಅದಕ್ಕೆ ಮೀನು ಸಾಕೋದಕ್ಕೆ ಇಷ್ಟ ಇರತಕ್ಕಂಥವರು ನಾರ್ತಲ್ಲಿ ಒಂದು ಮೀನಿನ ಒಂದು ಅಕ್ವೇರಿಯಮನ್ನು ಇಟ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ತುಂಬ ಅದ್ಭುತಗಳಾಗತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟಾಯ್ಲೆಟ್ ಬರಬಾರ್ದು. ಒಂದು ವೇಳೆ ಟಾಯ್ಲೆಟ್ ಬಂದಿದೆ ಅಂತ ಹೇಳಿದ್ರೆ ನೀವು ಆ ಟಾಯ್ಲೆಟನ್ನು ಬಂದ್ ಮಾಡೋದು ಒಳ್ಳೆಯದು. ಆ ಮೂಲೆ ಯಾವಾಗಲೂ ಕೂಡ ಫ್ರೀಯಾಗಿರೋ ಥರ ನೋಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಯಾವಾಗಲೂ ಕೂಡ ಈ ಮೂಲೆಯಲ್ಲಿ ಬಾಗಿಲು ಕಿಟಕಿ ತೆಗೆದಿಡಬೇಕು. ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ನೀವು ಕಿಟಕಿ ಬಾಗಿಲು ದೇವಮೂಲೆಯಲ್ಲಿ ತೆಗೆದಿಡೋದ್ರಿಂದ ನಿಮ್ಮ ಮನೆಗೆ ದೈವಶಕ್ತಿ ಒಳಗಡೆ ಬರುತ್ತೆ. ಕಾಸ್ಮಿಕ್ ಎನರ್ಜಿ ಬಂದು ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ ಹೆಚ್ಚಾಗತ್ತೆ. ಮತ್ತು ನಿಮಗೆ ಬರೋ ಎಪಿಸೋಡಲ್ಲಿ ಕೂಡ ನಿಮಗೆ ಸಾಕಷ್ಟು ವಾಸ್ತು ಟಿಪ್ಸನ್ನು ಹೇಳ್ತಾ ಬರ್ತಾ ಇರ್ತೀನಿ. ಇದರ ಜೊತೆಗೆ ನಿಮಗೆ ನಾರ್ತಲ್ಲಿ ಒಂದು ವಾಲ್ ಕ್ಲಾಕ್ ಇಟ್ಕೊಳ್ಳಿ. ಮನೆಯಲ್ಲಿ ವಾಲ್ ಕ್ಲಾಕನ್ನು ನೀವು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾರ್ತ್ಗೆ ಒಂದು ಲೈವ್ ಸೈಜ್ ಮಿರರ್ ಹಾಕಿದರೆ, ನಿಮ್ಮ ಮನೇಲಿ ಏನಾದ್ರೂ ದೇವಮೂಲೆ ಕಟ್ಟಾಗಿದ್ದು ದೇವಮೂಲೆಯಲ್ಲಿ ದೋಷಗಳಿದ್ದರೆ ನೀವು ನಾರ್ತ್ಗೆ ಒಂದು ಲೈವ್ ಸೈಜ್ 3x6 ಒಂದು ಮಿರರನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಮನೆಯಲ್ಲಿ ಎನರ್ಜಿ ಜಾಸ್ತಿಯಾಗಿ ಆ ವಾಟರ್ ಕಾಂಟೆಂಟ್ ಮಿರರಲ್ಲಿ ಇರೋದರಿಂದ ಆ ಜಾಗಕ್ಕೆ ಶಕ್ತಿ ತುಂಬಿ ಮನೆಯಲ್ಲಿ ಅದೃಷ್ಟ ಕೂಡ ಏರ್ಪಾಟಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಬರೋ 16ನೇ ತಾರೀಕಿಂದ 30ನೇ ತಾರೀಕುವರೆಗೂ ನೀವು ತಿಳ್ಕೊಳ್ತಕ್ಕಂಥ ಭವಿಷ್ಯವನ್ನು ಮಾತಾಡೋದಕ್ಕೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.